2010-11 ಅಲ್ಲಿ ಓಕೆ. ಒಂದು 14-15 ಲಕ್ಷಕ್ಕೆ ಕ್ಲೀನ್ ಗಾಡಿ ರೆಡಿ ಆಗ್ತಿತ್ತು. ಓ ಈಗ ಅಲ್ವಾ? ಚೆಸ್ ಬರುದು ಅದು ನಮ್ಗೆ ಈಸಿ ಆಗ್ತದೆ, ನಮ್ಗೆ ಹಾಕ್ಲಿಕ್ಕೆಲ್ಲ ಈಸಿ ಇದು. ಓಕೆ ಹೌದು, ಗೇರ್ ಲಿವರ್ ಇದು ಹಾಕ್ಲಿಕ್ಕೆ ಮತ್ತೆ ನಿಮ್ಗೆ ತುಂಬಾ ಸ್ಟ್ರೈನ್ ಆಗುದಿಲ್ಲ ಕೈಗೆ. ಓಕೆ. ಇದು ಮೇಲಿಂದಿದ್ರೆ ನಿಮ್ಗೆ ಸ್ಟ್ರೈನ್ ಅಲ್ಲಿ ಜಾಸ್ತಿ. ಸ್ವಲ್ಪ ಅಪ್ರಾಕ್ಸಿಮೇಟ್ ಉಡುಪಿ ಮತ್ತೆ ಮಂಗಳೂರು ಸೇರಿ ಒಂದು 7-8 ಗಾಡಿ ಇದೆ ಅಷ್ಟೇ. ಅಷ್ಟೇ ಗಾಡಿ. ಹೌದು, ಅಂದ್ರೆ 2010 ಗೆ ಅದು ರಿಜಿಸ್ಟ್ರೇಷನ್ ಎಂಡ್ ಆಗಿದೆ. ಲೈಲ್ಯಾಂಡ್ ಮೇಂಟೆನೆನ್ಸ್ ಕಮ್ಮಿ, ಓಕೆ. ಟಾಟಾಗಿಂತ ಮೇಂಟೆನೆನ್ಸ್ ಕಮ್ಮಿ. ನಿಮ್ಗೆ ಪಿಕಪ್ ಗೆಲ್ಲ ಟಾಟಾ ಒಳ್ಳೇದು, ಹಾ. ಆದ್ರೆ ಮೇಂಟೆನೆನ್ಸ್ ಗೆ ಲೈಲ್ಯಾಂಡ್ ಒಳ್ಳೇದು. ಇದ್ರಲ್ಲಿ ಏನಿಲ್ಲ BS2, BS3, BS4 ಯಾವ್ದ್ರಲ್ಲೂ ಇಲ್ಲ. ಯಾವ್ದ್ರಲ್ಲಿ? BS6 ಬಂದದ್ರಲ್ಲಿ ಮಾತ್ರ ಅದು. ಅದ್ರಲ್ಲಿ ಮಾತ್ರ. ಓ ಮತ್ತೆ ಅದು ಮೇಂಟೆನೆನ್ಸ್ ಜಾಸ್ತಿ, ಓಕೆ. ಇದಕ್ಕೆ ಅಷ್ಟು ಮೇಂಟೆನೆನ್ಸ್ ಇಲ್ಲ. ಅಲ್ವಾ? ಮತ್ತೆ ಇದಕ್ಕೆಲ್ಲ ಶೋರೂಮಿಗೆ ಹೋಗ್ಬೇಕು ಅಂತವಿಲ್ಲ ಇದ್ರ ಕೆಲಸಕ್ಕೆ. ಓಕೆ. ಅದಕ್ಕೆ ಎಂತ ಎದುರಿಸಿ ಶೋರೂಮಿಗೆ ಹೋಗ್ಬೇಕು. ಯಾವ ಎಕ್ಸ್ಪ್ರೆಸ್ ಬಸ್ 1.5 ನಿಮಿಷ, ಲೋಕಲ್ ಬಸ್ ನವರಿಗೆ 2 ನಿಮಿಷ. ಓಕೆ. ಹನುಮಾನ್ ಗ್ಯಾರೇಜ್ ಅಂತ ಇತ್ತು, ಓ ಇಲ್ಲಿ ಸಹ ಕಟ್ತಾ ಇದ್ರ? ಹನುಮಾನ್ ಗ್ಯಾರೇಜ್ ಅಲ್ಲಿ ಮಾಡ್ತಿದ್ರು. ಹಾ. ಕಂಡಕ್ಟ್ ಡ್ಯೂಟಿ ಹಾಗೆಲ್ಲ ನಿಮ್ಗೆ ಕ್ಯಾಶ್ ತಗೊಳ್ಳೋದು, ಜನ ಕರೆಯುವುದು, ಓಕೆ. ಅಲ್ಲಿ ಕ್ಯಾಶ್ ಡಿಫರೆನ್ಸ್ ಆಗ್ತದೆ, ಅಲ್ಲಿ ಅವರು ಬೈತಾರೆ. ಮೊದ್ಲು ಕೊರೋನಾಕ್ಕಿಂತ ಮೊದ್ಲು ಒಳ್ಳೆ ಇತ್ತು, ಓಕೆ. ಕೊರೋನಾ ಆದ ನಂತರವೇ ಕಷ್ಟ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ತುಂಬಾ ಜನರ ಒಂದು ನಿರೀಕ್ಷೆ ಇತ್ತು ಈ ಒಂದು ಬ್ಲಾಗಿಗೆ. ಯಾವ ಬ್ಲಾಗ್ ಗೊತ್ತಾ? BS2 ಬಸ್ಸಿನ ಬ್ಲಾಗ್ ಸರ್. ಅದರ ಗೇರ್ ಲಿವರ್ ಅನ್ನು ತೋರಿಸಿ, ಹಾಗೇನೆ ಇದರ ಮೇಂಟೆನೆನ್ಸ್ ಎಲ್ಲ ಹೇಗೆ, ಮತ್ತೆ BS2 ಮತ್ತೆ BS3 ಬಸ್ಸಿಗೆ ಏನೆಲ್ಲ ಡಿಫ್ರೆನ್ಸ್ ಬರುತ್ತೆ, ಇದರ ಸೌಂಡ್ ಅನ್ನು ತೋರಿಸಿ ಎಲ್ಲ ಕೇಳ್ತಾ ಇದ್ರು. ಈ ಒಂದು ಸಂಚಿಕೆಯಲ್ಲಿ ನಾನು BS2 ಬಸ್ಸಿನ ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇನ್ನೇಕೆ ತಡ, ಹೋಗುವಲ್ಲ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಬನ್ನಿ ಸರ್. ಸರ್ ನಿಮ್ಮ ಹೆಸರು? ಕಿರಣ್ ಪಾದೂರ್. ಎಲ್ಲಿ ಸರ್ ನಿಮ್ದು ಊರು? ಕಾಪು. ಕಾಪು. ಓಕೆ, ಪಾದೂರ್. ಪಾದೂರ್. ಸರ್ ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? 27 ವರ್ಷ ಆಯ್ತು. 27 ವರ್ಷ. ಓಕೆ ಸರ್, ಹೇಗಿದೆ ಸರ್ 27 ವರ್ಷದ ಅನುಭವವನ್ನು ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಹೇಳ್ಬೇಕು ಇವತ್ತು? 27 ವರ್ಷದಲ್ಲಿ ಕೊರೋನಾಕ್ಕಿಂತ ಮೊದ್ಲು ಒಳ್ಳೆ ಇತ್ತು. ಓಕೆ. ಕೊರೋನಾ ಆದ ನಂತರವೇ ಕಷ್ಟ. ಓಕೆ. ಕೊರೋನಾ ಆದ ನಂತರ ಅಂದ್ರೆ ಅಷ್ಟಾಗ 6 ತಿಂಗಳು ಗಾಡಿ ಎಲ್ಲ ನಿಂತಿತ್ತು. ಓಕೆ. ಮತ್ತೆ ಆಗ ಅವರು ಬೇರೆ ಸೋರ್ಸ್ಗೆ ಸ್ಟಾರ್ಟ್ ಮಾಡಿದ್ರು ಪ್ಯಾಸೆಂಜರ್ ಎಲ್ಲ. ಓಕೆ. ಅಂದ್ರೆ 2 ವೀಲರ್ಗೆಲ್ಲ ಅಡ್ಜಸ್ಟ್ ಆದ್ರೆಲ್ಲ. ಆದ್ರಿಂದ ಈ ಫೀಲ್ಡ್ ಸ್ವಲ್ಪ ಡಲ್ ಆಗ್ತಾ ಬಂತು 2020 ನಂತರ. 20 ನಂತರ, ಅದಕ್ಕಿಂತ ಮೊದಲು ಒಳ್ಳೆ ಚೆನ್ನಾಗಿ. ಚೆನ್ನಾಗಿದೆ. ಓಕೆ ಸರ್, ಕೋವಿಡ್ ಟೈಮ್ ಅಲ್ಲಿ ಹೇಗೆ ಸರ್, ನೀವು ಯಾವ ತರ ಟೈಮ್ ಅನ್ನು ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ರಿ? ಸ್ಪೆಂಡ್ ಹೇಳಿದೆ ಅಂತ, ಮನೆಯಿಂದ ಬರ್ಲಿಕ್ಕೆ ಇಲ್ಲ, ಮತ್ತೆ ಎಂತ ಮಾಡುದು, ಗಾಡಿ ಎಲ್ಲಿ ಹಾಲ್ಟ್ ಆದದ್ದು ಅಲ್ಲಿ ಸರೆಂಡರ್ ಅಲ್ಲಿ ಇತ್ತು 6 ತಿಂಗಳು. ಮತ್ತೆ ಬಂದ ನಂತರ ಇದು ರಿಪೇರಿಗೆ ಅರ್ಧ ವರ್ಷ ಹೋಯ್ತು ನಮ್ದೆಲ್ಲ ಹಣ ಎಲ್ಲ. ಓಕೆ. ಅಂದ್ರೆ ಗಾಡಿ ನಿಂತ್ರೆ ತುಂಬಾ ಖರ್ಚು. ಹೌದು, ಖರ್ಚು ಜಾಸ್ತಿ ಅಲ್ವಾ ಅದಕ್ಕೆ. ಓಕೆ ಅಲ್ವಾ? ಆ ಒಂದು ಟೈಮ್ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರತಿಯೊಬ್ರು ಕಷ್ಟಪಟ್ಟಿದ್ದಾರೆ. ನಾವು ಮಾತ್ರ ಅಲ್ಲ, ನಾವು ಫೀಲ್ಡ್ ಅಲ್ಲ, ಎಲ್ಲ ಫೀಲ್ಡ್ ಅವರು ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ಕಷ್ಟವೇ ಆಗ. ಆಗ ನಮ್ದು ಪ್ಯಾಸೆಂಜರ್ ಎಲ್ಲ ಡೈವರ್ಷನ್ ಆಯ್ತು ಆಗ. ಓಕೆ. ತುಂಬಾ ಜನ ಕೇಳ್ತಾ ಇದ್ರು BS2 ಗಾಡಿಯ ಒಂದು ಬ್ಲಾಗ್ ಮಾಡಿ ತೋರಿಸಿ, ಯಾವ ತರ ಇರುತ್ತೆ, ಮತ್ತೆ ಅದ್ರ ಲಿವರ್ ಎಲ್ಲ ನೋಡ್ಲಿಕ್ಕೆ ಸ್ವಲ್ಪ ಬೇರೆ ಟೈಪ್. ಈ ತರ ನೋಡ್ಬೋದು ನೋಡಿ, ಈ ತರ ಇರುತ್ತೆ. ತುಂಬಾ ಜನ ಕೇಳ್ತಾ ಇದ್ರು ಸರ್ BS2 ಗಾಡಿ ತುಂಬಾ ಕಡಿಮೆ ಇದೆ. ಎಷ್ಟು ಗಾಡಿ ಇದೆ ಸರ್ ನಮ್ಮ ಅಪ್ರಾಕ್ಸಿಮೇಟ್ ಉಡುಪಿ ಮತ್ತೆ ಮಂಗಳೂರು ಸೇರಿ ಒಂದು 7-8 ಗಾಡಿ ಇದೆ ಅಷ್ಟೇ. ಅಷ್ಟೇ ಗಾಡಿ. ಅಂದ್ರೆ 2010 ಗೆ ಅದು ರಿಜಿಸ್ಟ್ರೇಷನ್ ಎಂಡ್ ಆಗಿದೆ. ಓಕೆ. BS2 2011 ಮಾರ್ಚ್ಗೆ ಫುಲ್ ಎಂಡ್ ಆಗಿದೆ, ಮತ್ತೆ ಇಲ್ಲ. ಮತ್ತೆ BS3 ಬಂದದ್ದು. ಓಕೆ. ಇನ್ನು ರನ್ನಿಂಗ್ ಅಲ್ಲಿ ಒಂದು 2 ವರ್ಷ ಇದರ ವ್ಯಾಲಿಡಿಟಿ ಇದೆ. ಓಕೆ. ಮತ್ತೆ ರನ್ನಿಂಗ್ ಸಿಗುದಿಲ್ಲ ಗಾಡಿದು, ಮುಗಿತದೆ. ಇದು ಮತ್ತೆ 15 ಇಯರ್ಸ್ ಓಲ್ಡ್ ಆಗ್ತದೆ, 16 ಇಯರ್ಸ್ ಆಗ್ತದೆ, ಓಕೆ, ಅಲ್ಲಿಗೆ ಇದರದ್ದು ವ್ಯಾಲಿಡಿಟಿ ಮುಗಿತದೆ. ಹಾಗೆ. ಹಾಗಾದ್ರೆ ಒಂದು 7 ಗಾಡಿ ಇದೆ ಉಡುಪಿ ಮಂಗಳೂರು. ಅಪ್ರಾಕ್ಸಿಮೇಟ್ 7 ಗಾಡಿ ಇದೆ ಅಷ್ಟೇ. ಹೌದು. ಮೈಲೇಜ್ ನಿಜವಾಗಿ BS2 ಒಳ್ಳೆ ಗಾಡಿ. ಓಕೆ. ಎಷ್ಟು ಮೈಲೇಜ್ ಕೊಡ್ತದೆ ಸರ್? ಇದು 4.2 ವರೆಗೆ ಸಿಗ್ತದೆ. 4.2 ವರೆಗೆ ಸಿಗ್ತದೆ. ನಿಜವಾಗಿ BS2 ಒಳ್ಳೆ ಗಾಡಿ. ಅಂದ್ರೆ ಇದರಲ್ಲಿ ಪಂಪ್ ನಿಮ್ದು ದೊಡ್ಡ ಪಂಪ್ ಬಂದದ್ದು. ನೆಕ್ಸ್ಟ್ BS3 ಅಲ್ಲೆಲ್ಲ ರೋಟರ್ ಪಂಪ್ ಬಂದದ್ದು. ಓಕೆ. ಆದ್ರಿಂದ ಪಂಪ್ ಇದರಿಂದಾಗಿ ಇದು ಗಾಡಿ ಒಳ್ಳೇದು ಅಲ್ವಾ? ಸಾಧಾರಣ ಆ ಟೈಮ್ ಅಲ್ಲಿ ಎಷ್ಟು ಗಾಡಿ ಬಂದಿತ್ತು ಸರ್ BS2 ಗಾಡಿ? ಆಗ BS2 ಇದ್ದದಲ್ಲ, 2010 ಅಲ್ಲಿ BS2 ಇದ್ದದ್ದು. ಅದು ನೆಕ್ಸ್ಟ್ ವರ್ಷನ್ ಚೇಂಜ್ ಆಗೋ BS3 ಸ್ಟಾರ್ಟ್ ಆದದ್ದು. ಫಸ್ಟ್ ಇದು ಬಂದದೇ BS2 ಅಲ್ವಾ?
ಓಕೆ, ಇವಾಗ ಅದೆಲ್ಲ ಗಾಡಿ ಏನಾಗಿದೆ ಸರ್? ಎಲ್ಲಿಗೆ ಏನು? ಸ್ಕ್ರಾಪ್ ಆಗಿದೆ ಎಲ್ಲ ಎಲ್ಲ ಸ್ಕ್ರಾಪ್. 2010 ಇದೆಲ್ಲ ಗಾಡಿಗಳ ಸ್ಕ್ರಾಪ್ ಆಗಿದೆ. ಇದು 2011, ಅದರಿಂದ 2 ವರ್ಷ ಸಿಗ್ತದೆ ಈಗ ಅಷ್ಟೇ. ಓ, ಹಾಗೆ. ಮತ್ತೆ ಎಲ್ಲ ಸ್ಕ್ರಾಪ್. ಸ್ಕ್ರಾಪ್. ಸರ್, ಇದ್ರದ್ದೊಂದು ಗೇರ್ ಲಿವರ್ ಹೇಳ್ಬೇಕಾದ್ರೆ ಬೇರೆನಲ್ಲ? ಹೌದು. ಓಕೆ, ಇದು ಗೇರ್ ಹಾಕ್ಲಿಕ್ಕೆಲ್ಲ ತುಂಬಾ ಸ್ಮೂತ್. ಇದು ಸ್ಮೂತ್, ಇದು ಹೌದಾ? ಹೌದು, ತುಂಬಾ ಸ್ಮೂತ್. ಮತ್ತೆ ನಿಮ್ಗೆ ವರ್ಕಿಂಗ್ ಬಾರಿ ಈಸಿ ಇದು. ಓಕೆ, ಹೌದು. ಸ್ಟೇರಿಂಗ್ ಎಲ್ಲ ಸೇಮ್ ಬರ್ತದೆ. ಗೇರ್ ಮಾತ್ರ ಚೇಂಜ್. ಹೌದು. ಓಕೆ ಸರ್, ಇದು ಗೇರ್ ಇಲ್ಲಿ ಬಂದ್ರೆ ಒಳ್ಳೇದಾ ಇಲ್ಲಿ ಬಂದ್ರೆ ಒಳ್ಳೇದಾ? ಇದೇ ಒಳ್ಳೇದು. ಇದೇ ಒಳ್ಳೇದು. ಯಾಕೆ ಸರ್ ಅದು? ಅದು ನಮ್ಗೆ ಈಸಿ ಆಗ್ತದೆ, ನಿಮ್ಗೆ ಹಾಕ್ಲಿಕ್ಕೆಲ್ಲ ಈಸಿ ಇದು. ಹೌದು, ಗೇರ್ ಲಿವರ್ ಇದು ಹಾಕ್ಲಿಕ್ಕೆ ಮತ್ತೆ ನಿಮ್ಗೆ ತುಂಬಾ ಸ್ಟ್ರೈನ್ ಆಗುದಿಲ್ಲ ಕೈಗೆ. ಓಕೆ, ಇದು ಮೇಲಿಂದಿದ್ರೆ ನಿಮ್ಗೆ ಸ್ಟ್ರೈನ್ ಜಾಸ್ತಿ, ಸ್ವಲ್ಪ ಸ್ಟ್ರೈನ್ ಜಾಸ್ತಿ. ಇದು ಕೆಳಗೆಲ್ಲ ನಿಮ್ಗೆ ಆರಾಮಲ್ಲಿ ತೆಗಿಲಿಕ್ಕೆ ಆಗ್ತದೆ ಅಲ್ವಾ? ಓಕೆ ಸರ್, ಮತ್ತೆ BS2 ಗಾಡಿದು 3 ಗಾಡಿಗೆ ಡಿಫ್ರೆನ್ಸ್ ಏನ್ ಬರುತ್ತೆ? ಏನಿಲ್ಲ, ಇಂಜಿನ್ ಅದು ಕೆಪಾಸಿಟಿ ಜಾಸ್ತಿ. ಓಕೆ, ಇದು ಇಂಜಿನ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಅಷ್ಟೇ, ಮತ್ತೆ ಏನು ಡಿಫ್ರೆನ್ಸ್ ಇಲ್ಲ. ಮತ್ತೆ ಗೇರ್ ಬಾಕ್ಸ್ ಚೇಂಜ್ ಅಷ್ಟೇ. ಗೇರ್ ಬಾಕ್ಸ್ ಚೇಂಜ್ ಅಷ್ಟೇ ಅಲ್ವಾ? ಓಕೆ ಸರ್, ನಿಮ್ದು ಫಸ್ಟ್ ಓಡಿಸಿದಂತಹ ಗಾಡಿ ಯಾವ್ದು ಸರ್? ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಂದು ಫಸ್ಟ್ ಹನುಮಾನ್ ಇದು ಗಾಡಿ ತಗೊಂಡದ್ದು ನಾನು. ಓಕೆ, 1210 ಟಾಟಾ 1210. ಹೌದು. ಓಕೆ, ಆಮೇಲೆ TC, ಮತ್ತೆ ಲೈಲ್ಯಾಂಡ್ ಬಂದದ್ದು. ಲೈಲ್ಯಾಂಡ್ ಅಲ್ಲಿ ಉಂಟು. ಹೌದು. ಹಾಗಾದ್ರೆ ಫಸ್ಟ್ ಗೆ ಬಂದಂತಹ ಗಾಡಿ ಟಾಟಾನೇ ಅಲ್ವಾ? ಫಸ್ಟ್ ಬಂದ ಟಾಟಾವೇ. ಟಾಟಾ. ನಿಮ್ಗೆ ಫೇವರೇಟ್ ಯಾವ್ದು ಸರ್? ಲೈಲ್ಯಾಂಡ್ ಒಳ್ಳೇದು. ಯಾಕೆ ಸರ್ ಅದು? ಲೈಲ್ಯಾಂಡ್ ಮೇಂಟೆನೆನ್ಸ್ ಕಮ್ಮಿ, ಟಾಟಾಗಿಂತ ಮೇಂಟೆನೆನ್ಸ್ ಕಮ್ಮಿ. ನಿಮ್ಗೆ ಪಿಕಪ್ ಗೆಲ್ಲ ಟಾಟಾ ಒಳ್ಳೇದು, ಆದ್ರೆ ಮೇಂಟೆನೆನ್ಸ್ ಗೆ ಲೈಲ್ಯಾಂಡ್ ಒಳ್ಳೇದು. ಸರ್, ನನ್ಗೊಂದು ಡೌಟ್ ಇದೆ. ಇವಾಗ ಸಿಟಿ ಬಸ್ ಹೆಚ್ಚಾಗಿ ಟಾಟಾ ಇದೆ, ಈ ರೂಟ್ ಬಸ್ ನಮ್ದು ಬ್ಯಾಂಗ್ಳೂರ್ ಬಸ್ ಮತ್ತೆ ಮಂಗಳೂರೆಲ್ಲ ಬಸ್ ಲೈಲ್ಯಾಂಡ್ ಬರುತ್ತೆ. ಅದು ಟಾಟಾ ಸಿಟಿಗೆ ಬೆಸ್ಟ್ ಅಂತ ಹೇಳ್ತಾರೆ. ಯಾಕೆ ಸರ್? ಯಾಕಂದ್ರೆ ಅದ್ರಲ್ಲಿ ನಿಮ್ಗೆ ಪಿಕಪ್ ಬೇಗ ಸಿಗ್ತದೆ, ಗಾಡಿ ಪಿಕಪ್ ಬೇಗ ತಗೊಳ್ತದೆ. ಇದು ಪಿಕಪ್ ಸ್ವಲ್ಪ ಲೇಟ್. ಅಂದ್ರೆ ಹತ್ರ ಸ್ಟಾಪ್ ಇರುವಾಗ ನಿಮ್ಗೆ ಪಿಕಪ್ ಬೇಗ ತಗೊಳ್ಬೇಕಾಗ್ತದೆ. ಅಂದ್ರೆ ಇಲ್ಲಿ ಸಿಟಿ ಬಸ್ ಎಲ್ಲ 1 ನಿಮಿಷ 2 ನಿಮಿಷ ಗ್ಯಾಪ್ ಗಾಡಿಗಳೇ ಇರೋದು. ಆದ್ರೆ ನಿಮ್ಗೆ ಪಿಕಪ್ ಕೂಡ್ಲೆ ಬೇಕಾಗ್ತದೆ, ಇಲ್ಲದ್ರೆ ಹಿಂದೆ ಗಾಡಿ ಹೋಗ್ಬರ್ತಾನೆ. ಇದ್ರಲ್ಲಿ ಹಾಗಲ್ಲ ನಮ್ಗೆ. ಈಗ ನಮ್ಗೆ ಒಮ್ಮೆ ಪಿಕಪ್ ಸಿಕ್ಕಿದಂದ್ರೆ ಇದು ನಮ್ಗೆ ಆಲ್ಮೋಸ್ಟ್ ಆಲ್ ಇದೇ ಫಸ್ಟ್ ಟಾಪ್ ಗೇರ್ ಅಲ್ಲಿ ಹೋಗ್ತದೆ ಗಾಡಿ. ಅವರದ್ದು ಹಾಗೆಲ್ಲ ಸ್ಟಾಪ್ ಜಾಸ್ತಿ ಇರ್ತದೆ, ನಮ್ಗೆ ಸ್ಟಾಪ್ ಕಮ್ಮಿ ಇರ್ತದೆ. ಆದ್ರಿಂದ ನಮ್ಗೆ ಇದು ಒಳ್ಳೇದು. ಅದಕ್ಕಾಗಿ ಸಿಟಿ ಬಸ್ನವರು ಟಾಟಾ ಲೈಕ್ ಮಾಡೋದು. ಓಕೆ ಸರ್, ನೀವು ಓನರ್ ಇದ್ರಲ್ಲೇ ಇರ್ತೀರಾ, ಇದ್ರಲ್ಲಿ ಕಂಡಕ್ಟರ್ ಇದು ಮಾಡ್ತೀರಾ? ಹೌದು ಸರ್, ಹೇಗೆ ಆಗ್ತದೆ ಸರ್? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾನೊಂದು ಅಪ್ರಾಕ್ಸಿಮೇಟ್ 8 ವರ್ಷದಿಂದ ಮಾಡ್ತಿದ್ದೇನೆ ಕಂಡಕ್ಟರ್. ಇದೇ ಗಾಡಿಯಲ್ಲಿ, ನಿಮ್ಮ ಗಾಡಿಯಲ್ಲಿ? ಓಕೆ, ಎಲ್ಲ ಗೊತ್ತಿರುತ್ತೆ. ಕೆಲಸ ಸಹ ಮಾಡ್ತೀರಾ, ಡ್ರೈವಿಂಗ್ ಸಹ ಮಾಡ್ತೇನೆ ಅಲ್ವಾ? ಡ್ರೈವರ್ ಇಲ್ಲದ್ರೆ ನೀವು ನಾನೇ ನೀವೇ ಮಾಡ್ತೀರಾ? ಅವಾಗ ಕಂಡಕ್ಟರ್ ಯಾರು ಬರ್ತಾರೆ? ಬೇರೆ ಬದಲಿಗೆ ಹಾಕಿ. ಸರ್, ಮೇಂಟೆನೆನ್ಸ್ ಎಲ್ಲ ಹೇಗೆ, ಎಲ್ಲಿ ಮಾಡುದು ನೀವು? ಮೇಂಟೆನೆನ್ಸ್ ಇಲ್ಲಿ ಹೆಬ್ರಿಯಲ್ಲಿ ಮಾಡ್ತೇವೆ. ಸರ್, ಇದು ಯಾವ ರೂಟ್ ಹೋಗುದು ಗಾಡಿ ಸರ್? ಇದು ಮ್ಯಾಂಗ್ಳೂರ್ ಸ್ಟಾರ್ಟಿಂಗ್, ಮ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್. ಓಕೆ, ಮ್ಯಾಂಗ್ಳೂರಿಂದ ಮೂಡುಬಿದ್ರೆ, ಕಾರ್ಕಳ, ಅಜಕ್ಕರ್, ಹೆಬ್ರಿಯಾಗಿ ಉಡುಪಿ ಬರ್ತದೆ ಇದು. ಓಕೆ, ಆ ಕಡೆಯಿಂದಾಗಿ ಉಡುಪಿ. ಹೌದು. ಮತ್ತೆ ಇದೆ ಸೇಮ್ ರಿಟರ್ನ್ ಹಾಗೆ. ಹೆಬ್ರಿ ಈಗ ಉಡುಪಿ ಬಿಟ್ಟು ಪೆರಡೂರು, ಹಿರಿಯಡ್ಕ, ಹೆಬ್ರಿಯಾಗಿ ಮಂಗಳೂರಿಗೆ. ಮತ್ತೆ ನೀವು ಮಂಗಳೂರಲ್ಲಿ ಗಾಡಿ ಇಟ್ಟು ಕಾಪುಗೆ ಬರ್ತೀರಾ? ಕಾಪಿ ಬರ್ತೇನೆ. ಅದು ಯಾವ್ದ್ರಲ್ಲಿ ಬರ್ತೀರಾ? ನಾವು ಬೇರೆ ಬಸ್ ಅಲ್ಲಿ ಇಟ್ಕೊಂಡು ಕಾಪಿ ಬಂದು ಬೆಳಿಗ್ಗೆ ಕಾಪಿಂದ ಹೋಗುದು. ಹಾಗಾದ್ರೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಸರ್? ಬೆಳಿಗ್ಗೆ 2:30ಗೆ. OMG, ಓ ಮೈ ಗಾಡ್, 2:30ಗೆ? 2:30ಗೆ ಹೇಳ್ಬೇಕು. ಡೈಲಿ ಹೇಳ್ಬೇಕು. ನಿಜವಾಗ್ಲೂ ಸರ್ ಗ್ರೇಟ್ ಸರ್. ರಾತ್ರಿ ಮಲಗ್ಬೇಕಾದ್ರೆ 10 ಗಂಟೆ ಆಗ್ತದೆ. ಹಾಗಾದ್ರೆ ಎಷ್ಟು ಹೊತ್ತು ನಿದ್ದೆ ಸರ್? 4 ಗಂಟೆ ಸಿಗ್ತದೆ ಅಷ್ಟೇ. ನಿಜವಾಗ್ಲೂ ಗ್ರೇಟ್. ಹೌದು, 2 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಮಂಗಳೂರಿಗೆ ಹೋಗ್ಬೇಕು. ಮಂಗಳೂರು ಬೆಳಿಗ್ಗೆ 5 ಗಂಟೆಗೆ ಬಿಡ್ಲಿಕ್ಕೆ. ಮಂಗಳೂರಿಗೆ ಹೋಗ್ಬೇಕು ಬೆಳಿಗ್ಗೆ ಅಲ್ವಾ? ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಸರ್ ಕೇಳಿ. ಹೇಗೆ ಇರುತ್ತೆ ಸರ್ ನಿಮ್ದು? ಅಷ್ಟು ಹಾರ್ಡ್ ವರ್ಕ್ ಎಲ್ಲ ಮಾಡ್ತೀರಾ? ಮಾಡ್ಬೇಕಲ್ಲ ಸರ್, ಎಂತಾದ್ರೂ ಒಂದು ವರ್ಕ್ ಅಂತ ಹೇಳಬೇಕಲ್ಲ ಅಲ್ವಾ? ಏನಾದ್ರೂ ಯಾವ್ದಾದ್ರು ಒಂದು ವರ್ಕ್ ಅಂತ ಬೇಕು. ವರ್ಕ್ ಎಲ್ಲವೂ ಕಷ್ಟವೇ. ಫಂಕ್ಷನ್ ಎಲ್ಲ ಇದ್ರೆಲ್ಲ ಏನ್ ಮಾಡ್ತಿರೋದು? ಎಂತಾದ್ರು ಮಾಡಿ ವ್ಯವಸ್ಥೆ ಮಾಡಿ ಹೋಗುದು ಅಷ್ಟೇ. ಬೇರೆ ಕಂಡಕ್ಟರ್ ಹೋಗುದಲ್ಲ, ಹೆಚ್ಚಾಗಿ ಗಾಡಿಯಲ್ಲೇ ಓಕೆ. ಡ್ರೈವಿಂಗ್ ನ ಬಗ್ಗೆ ಅನುಭವವನ್ನು ಹೇಳಿ ಸರ್, ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಡ್ರೈವಿಂಗ್ ಫೀಲ್ಡ್ ಹೇಗಿದೆ? ಕೆಲವರೆಲ್ಲ ಹೇಳ್ತಾರೆ ನಾನ್ಸ ಒಂದು ಬಸ್ ಹಾಕ್ಬೇಕು ಅಂತವರಿಗೆಲ್ಲ ಹೇಗೆ ಮೆಸೇಜಸ್ ಕೊಡ್ತೀರಾ? 100ಕ್ಕೆ 100% ಬಸ್ ಹಾಕೋದು ಬೇಡ ಯಾರು. ಇದರಲ್ಲಿ ವರ್ಕೌಟ್ ಆಗೋದಿಲ್ಲ. ಇದರಲ್ಲಿ ಅಂದ್ರೆ ನೀವು ಸಾಲ ಮಾಡಿ ಬಸ್ ಹಾಕ್ತೇನೆ ಹೇಳಿದ್ರೆ ವರ್ಕೌಟ್ ಆಗೋದಿಲ್ಲ. ನೀವು ಸಾಲ ಮಾಡಿ ಬಸ್ ಹಾಕ್ತೇನೆ ಹೇಳಿದ್ರೆ ವರ್ಕೌಟ್ ಆಗೋದಿಲ್ಲ. ನೀವು ಎಂತ ಮತ್ತೆ ಸಾಲ ಮಾಡಿದ್ರು ಒಂದು ಕೆಲಸ ನೀವೇ ಮಾಡ್ಬೇಕು. ಒಂದು ಡ್ರೈವರ್ ಕೆಲಸ ಮಾಡ್ಬೇಕಿಲ್ಲ, ಕಂಡಕ್ಟರ್ ಕೆಲಸ ಮಾಡ್ಬೇಕು. ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಬಸ್ ಇಲ್ಲಿ ಇರ್ತದೆ, ನೀವು ಮನೆಯಲ್ಲಿ ಇರ್ತೀರಿ ಹಾಗೆ ಅಲ್ವಾ? ನಾವು ಮಾಡಿದ್ಮೇಲೆ ಅದ್ರಲ್ಲಿ ಇರ್ಬೇಕು ಅಲ್ವಾ? ಒಂದು ಕೆಲಸ ಮಾಡ್ಲೇಬೇಕು ಅಲ್ವಾ? ಹಾರ್ಡ್ ವರ್ಕ್ ಮಾಡ್ಬೇಕು ನಿಜವಾಗ್ಲೂ ಸರ್. ಓಕೆ,
ಸರ್ ಮತ್ತೆ ಮುಂಚೆದ ರೋಡ್ ಮತ್ತೆ ಇವಾಗ ರೋಡ್ ಕಂಪೇರ್ ಮಾಡಿದ್ರೆ ಇವಾಗ ರೋಡ್ ತುಂಬಾ ರೋಡ್ ಚೆನ್ನಾಗಿದೆ, ಆದ್ರೆ ಮೊದ್ಕಿಂತ ಈಗ ಟ್ರಾಫಿಕ್ ಜಾಸ್ತಿ ಇದೆ. ಜಾಸ್ತಿ ಆಗಿದೆ. ಹೌದು ಹೌದು. ರೋಡ್ Sir, ಚೆನ್ನಾಗಿದೆ. ಮುಂಚೆ ಎಲ್ಲ ಹೇಗಿತ್ತು ಸರ್ ಸಿಂಗಲ್ ರೋಡ್ ಇರ್ಬೇಕಾದ್ರೆ? ನಿಜವಾಗಿ ಆಗ ಒಳ್ಳೆ ಇತ್ತು, ಇಷ್ಟು ಟ್ರಾಫಿಕ್ ಇರ್ಲಿಲ್ಲ, ಓಕೆ ನಿಮ್ಗೆ ಇಷ್ಟು ಗಾಡಿ ಮೇಂಟೆನೆನ್ಸ್ ಬರ್ತಿರ್ಲಿಲ್ಲ. ನಿಜವಾಗಿ ಆಗ ಒಳ್ಳೆ ಇತ್ತು. ಓಕೆ. ಈಗ ಟೂ ವೀಲರ್ ಎಲ್ಲ ಜಾಸ್ತಿ ಆಗ್ಲಿಕ್ಕೆ ಹೋಗಿ ಮೇಂಟೆನೆನ್ಸ್ ಜಾಸ್ತಿ, ಈಗ ಮೇಂಟೆನೆನ್ಸ್ ಜಾಸ್ತಿ ಈಗ ನಮ್ಗೆ. ಮೊದ್ಲು ನಿಜವಾಗಿ ಇದಕ್ಕಿಂತ ಒಳ್ಳೆ ಇತ್ತು, ಮೇಂಟೆನೆನ್ಸ್ ಕಮ್ಮಿ ಇತ್ತು ನಮ್ಗೆ ಮೊದ್ಲು. ಅಲ್ವಾ? ಓಕೆ, ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಈಗ ಮೇಂಟೆನೆನ್ಸ್ ಜಾಸ್ತಿ. ಸರ್ ಅಲ್ಲಿ ಮಂಗಳೂರಿನಿಂದ ಈ ಕಡೆ ನೀವು ಬರ್ಬೇಕಾದ್ರೆ ಎಷ್ಟು ಟೈಮ್ ತಕೊಳ್ತೀರಾ ಅಲ್ಲಿಂದ ಟೋಟಲ್? ಮಂಗಳೂರಿಂದ ನಮ್ಗೆ ಹೆಬ್ರಿ ಬರ್ಲಿಕ್ಕೆ ನಾವು 3 ಗಂಟೆ ತಗೊಳ್ತೇವೆ. 3 ಗಂಟೆ. ಹೌದು, 3 ಗಂಟೆ ಟೈಮ್ ಬೇಕು. 95 ಕಿಲೋಮೀಟರ್ಸ್ ಇದೆ. 95. ಹೌದು, ಮಂಗಳೂರಿನಿಂದ ಹೆಬ್ರಿಗೆ. ಓಕೆ. ವಯ ಮೂಡುಬಿದ್ರೆ. ಹೌದು, ಅದೇ ಮಧ್ಯೆ ಸ್ವಲ್ಪ ರೆಸ್ಟ್ ಇರ್ತದೆ ನಮ್ಗೆ ಅಲ್ಲಿ ಕಾರ್ಕಳದಲ್ಲಿ ಸ್ವಲ್ಪ. ಅದು ಸೇರಿ ನಮ್ಗೆ 3 ಗಂಟೆ ಬೇಕು. 3 ಗಂಟೆ. ಹೌದು ಸರ್, ಆ ಕಡೆಯಿಂದ ಬರುದಾದ್ರೆ ಉಡುಪಿ ಟು ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ಟೈಮಿಂಗ್ಸ್ ಆ ಕಡೆ ಆ ಜಾಸ್ತಿ. ಕಡೆ ಜಾಸ್ತಿ ಅಂದ್ರೆ ನಿಮ್ಗೆ ಘಾಟ್ ಸೆಕ್ಷನ್ ಆಗೆಲ್ಲ Okay. ಫುಲ್ ಘಾಟ್ ಸೆಕ್ಷನ್ ಅಲ್ಲೇ ಜಾಸ್ತಿ ಇರ್ತದೆ ನಿಮ್ಗೆ ಟೈಮ್ ಜಾಸ್ತಿ. ಮತ್ತೆ ಗಾಡಿ ಸ್ವಲ್ಪ ಕಡಿಮೆ ಅಂತ ಅಲ್ಲ ಎಲ್ಲಿಗೆ ಕಂಪೇರ್ ಮಾಡಿ? ಗಾಡಿ ಕಾರ್ಕಳ ಹೆಬ್ರಿ ಮಾತ್ರ ಕಮ್ಮಿ. ಮತ್ತೆ ಕಾರ್ಕಳ ಮಂಗಳೂರು ಬೇಕಾದಷ್ಟಿದೆ. ಕಾರ್ಕಳ ಮಂಗಳೂರು ಬೇಕಾದಷ್ಟು ತುಂಬಾ ಇದೆ. ನಮ್ದು ಇದ್ರ ಹಾಗಿದೆ, ಸೇಮ್ ಸೇಮ್ ಇದ್ರ ತಾನೇ ಇದೆ. ತುಂಬಾ ಜನ ಕೇಳ್ತಾ ಇದ್ರು BS2 ಬಗ್ಗೆ, BS2 ಗಾಡಿ ಬಗ್ಗೆ ಎಲ್ಲ ಹೇಳ್ತಿದ್ರು. ನೀವು ಹೇಳಿದ್ರಿ ಕೆಲವು ಗೇರ್ ಇದು. ಮತ್ತೆ ಮೇಂಟೆನೆನ್ಸ್ ಬರೋದಾದ್ರೆ ಇದು ಚೀಪಾ BS6 ಗೆ ಕಂಪೇರ್ ಮಾಡಿದ್ರೆ? BS6 ಕಂಪೇರ್ ಮಾಡಿದ್ರೆ ತುಂಬಾ ಚೀಪ್. BS6 ಅಲ್ಲಿ ಆಡ್ ಬ್ಲೂ ಅಂತ ಹೇಳಿ ಬರ್ತದೆ. ಓಕೆ. ಅದು ನಮ್ಗೆ ಡೀಸೆಲ್ ಎಷ್ಟು ಉಳಿತದೆ ಅದಕ್ಕಿಂತ ಡಬಲ್ ನಮ್ಗೆ ಆಡ್ ಬ್ಲೂಗೆ ಹೋಗ್ತದೆ ಅದು. ಮತ್ತೆ ಅದು ಮೇಂಟೆನೆನ್ಸ್ ಜಾಸ್ತಿ. ಓಕೆ. ಇದಕ್ಕೆ ಅಷ್ಟು ಮೇಂಟೆನೆನ್ಸ್ ಇಲ್ಲ ಅಲ್ವಾ? ಮತ್ತೆ ಇದಕ್ಕೆಲ್ಲ ಶೋರೂಮಿಗೆ ಹೋಗ್ಬೇಕು ಅಂತವಿಲ್ಲ ಇದ್ರ ಕೆಲಸಕ್ಕೆ. ಅದಕ್ಕೆ ಎಂತ ಇದ್ರೆ ಶೋರೂಮಿಗೆ ಹೋಗ್ಬೇಕು, ಯಾವ ಕೆಲಸ ಆಗ್ಬೇಕಂದ್ರೆ ಎಲ್ಲ ಸೆನ್ಸರ್. ಇದ್ರಲ್ಲಿ ಸೆನ್ಸರ್ ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲಿ ಹೋಗಿ ಸೈಕಲ್ ಅಂಗಡಿ ಹೋಗಿ ರಿಪೇರಿ ಮಾಡ್ಕೊಂಡು ಹೋಗ್ಬೋದು ಇದ್ರಲ್ಲಿ. ಇದರಲ್ಲಿ ಶೋರೂಮಿಗೆ ಹೋಗುವ ಅಗತ್ಯವೇ ಇಲ್ಲ. ಅಗತ್ಯವೇ ಇಲ್ಲ ಶೋರೂಮ್, ಯಾರು ಬೇಕಾದ್ರೆ ಕೆಲಸ ಮಾಡ್ತಾರೆ ಈ ಗಾಡಿ. BS2 BS3 ಆಕ್ಸಿಲೇಟರ್ ಕೇಬಲ್ ಕಟ್ ಆದ್ರೆ ಸಾಕ, ಏನಾದ್ರೂ ಹೋಗ್ಬೋದು. ಅಲ್ವಾ? ಹೌದು, ಅದ್ರಲ್ಲಿ ಎಂತದಾಗುದಿಲ್ಲ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ವಾ? ಇದು ತುಂಬಾ ಜನ ನನ್ಗೆ ಹೇಳಿದ್ದಾರೆ ಈ ಮಾತನ್ನು. ಮತ್ತೆ ಪಿಕಪ್ ಸಹ ತುಂಬಾ ಕಡಿಮೆ ಅಂತ ಹೇಳ್ತಾರೆ BS6 ಪಿಕಪ್ ಕಮ್ಮಿ ಅಲ್ಲ, ಅದು ನಿಜವಾಗಿ ಲಾಕ್, ಅದು ಲಾಕಿಂಗ್ ಸಿಸ್ಟಮ್. ಅದು ಅವ್ರು 80 ಗೆ ಲಾಕ್ ಮಾಡಿರ್ತಾರೆ ಅವರು. ಅಂದ್ರೆ ಅವರು ಇಂಜಿನ್ ಗ್ಯಾರಂಟಿ ಕೊಡ್ತಾರಲ್ಲ, ಅದಕ್ಕಾಗಿ ಅವರು ಇಂಜಿನ್ ಲಾಕ್ ಮಾಡಿರ್ತಾರೆ. ಅದು ಲಾಕ್ ತೆಗಿಬೇಕಾದ್ರೆ ನಾವು ಪರ್ಮಿಷನ್ ಲೆಟರ್ ಕೊಡ್ಬೇಕು, ಲಾಕ್ ತೆಗೀರಿ ಅಂತ ಹೇಳಿ. ಹಾಗೆಲ್ಲ ಅವ್ರು ಚೇಂಜ್ ಮಾಡಿ ಕೊಡ್ತಾರೆ. ಆದ್ರೆ ಮತ್ತೆ ಅವ್ರು ಗ್ಯಾರಂಟಿ ಕೊಡುದಿಲ್ಲ, ಯಾವ್ದಕ್ಕೂ ಗ್ಯಾರಂಟಿ ಕೊಡುದಿಲ್ಲ, ಗ್ಯಾರಂಟಿ ಕೊಡುದಿಲ್ಲ ಅವ್ರು. ಇದು BS2 ಗೆ ಆ ತರ ಇತ್ತ? ಏನಿಲ್ಲ. BS2 BS3 BS4 ಯಾವ್ದ್ರಲ್ಲೂ ಇಲ್ಲ. BS6 ಬಂದದ್ರಲ್ಲಿ ಮಾತ್ರ. ಸರ್, ಇದು ಟಾಪ್ ಸ್ಪೀಡ್ ಎಷ್ಟು ಸರ್ ಇದ್ರದ್ದು? ಟಾಪ್ ಸ್ಪೀಡ್ 100 ವರೆಗೆ ಹೋಗ್ತದೆ, 100-120 ವರೆಗೆ ಹೋಗ್ತದೆ. 100-120 ತನಕ ಹೋಗ್ತದೆ. ಓಕೆ. ಇವಾಗ ಉಡುಪಿ ಟು ಮಂಗಳೂರು ನೀವು ರೋಡಿನ ಬಗ್ಗೆ ಹೇಳಿದ್ರಿ, ಗಾಡಿಯ ಬಗ್ಗೆ ಹೇಳಿದ್ರಿ, ಹಾಗೇನೆ ಈ ಟೈಮಿಂಗ್ಸ್ ನ ಬಗ್ಗೆ ನಿಮ್ಗೆ ಇಂತಿಷ್ಟು ಟೈಮ್ ಒಳಗೆ ರೀಚ್ ಮಾಡ್ಬೇಕಂತ ಅದೆಂತ ಆದ್ರೆ ಅದರಲ್ಲಿ ಎಕ್ಸ್ಪ್ರೆಸ್ ಬಸ್ಸಿಗೆ ಪ್ರತಿ ಕಿಲೋಮೀಟರ್ಗೆ 1 ನಿಮಿಷ. ಓಕೆ. ಲೋಕಲ್ ಬಸ್ಸಿಗೆ ಪ್ರತಿ ಕಿಲೋಮೀಟರ್ಗೆ 2 ನಿಮಿಷ. ಹಾಗೆ ಪ್ರೈವೇಟ್ ಬಸ್ಸಿಗೆ ಕಂಪಲ್ಸರಿ ಅದು ಹಾಗೆ ಸೇಮ್ ಅಷ್ಟೇ. ಎಕ್ಸ್ಪ್ರೆಸ್ ಬಸ್ಸಿಗೆ 1.5 ನಿಮಿಷ, ಲೋಕಲ್ ಬಸ್ನವರಿಗೆ 2 ನಿಮಿಷ. ಅಂದ್ರೆ 1 ಕಿಲೋಮೀಟರ್ ಹೋಗ್ಲಿಕ್ಕೆ ನಮ್ಗೆ 2 ನಿಮಿಷ ಕೊಡ್ತಾರೆ ಒಂದು ಲೋಕಲ್ ಬಸ್ಸಿಗೆ. ಎಕ್ಸ್ಪ್ರೆಸ್ ಬಸ್ಸಿಗೆ 1.5 ನಿಮಿಷ ಕೊಡ್ತಾರೆ. ಮಂಗಳೂರಿಗೆ ಹೋಗ್ಬೇಕಾದ್ರೆ ಲೋಕಲ್ ಬಸ್ಸಿಗೆ 1 ಗಂಟೆ 60 ಕಿಲೋಮೀಟರ್ ಆದ್ರೆ 2 ಗಂಟೆ, ಅವರಿಗೆ 1.5 ಗಂಟೆ ಡಿಫರೆನ್ಸ್ ಅಷ್ಟೇ. ಅಂದ್ರೆ ಅವರಿಗೆ ಸ್ಟಾಪ್ ಕಮ್ಮಿ ಇರ್ತದೆ, ನಮ್ಗೆ ಸ್ಟಾಪ್ ಜಾಸ್ತಿ ಇರ್ತದೆ. ಸರ್, ಇವಾಗ ಟಿಕೆಟ್ ನ ವಿಷಯಕ್ಕೆ ಬರೋದಾದ್ರೆ ಮುಂಚೆ ಕಾರ್ಡ್ ಅಲ್ಲೇ ಇಟ್ಟು ಬರ್ದೆಲ್ಲ ಕೊಡ್ತಿದ್ರು, ಇವಾಗೆಲ್ಲ ಮಿಷಿನರಿ ಎಲ್ಲ ಬಂದಿದೆ. ಸರ್, ಅದು ಯಾವ್ದು ಒಳ್ಳೇದು ಸರ್? ಮಿಷನ್ ಒಳ್ಳೇದು. ಈಗ ಮಿಷನ್ ಒಳ್ಳೇದು. ಅದ್ರಲ್ಲಿ ನಿಮ್ಗೆ ಎಂತ ಫ್ರಾಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಕಂಪ್ಯೂಟರ್ ಸೆಟ್ ಆಗಿರ್ತದೆ. ಯಾವ ಇದಕ್ಕೆ ಎಷ್ಟು ಸ್ಟೇಜ್ ಎಷ್ಟು ರೇಟ್ ಅದು ಅದು ಇರ್ತದೆ ಅದರಲ್ಲಿ. ಅದು ಕೆಲಸ ಸಹ ಕಮ್ಮಿ. ಮತ್ತೆ ನೀವು ಎಂಟ್ರಿ ಮಾಡುವಾಗ ಎಂತದಿಲ್ಲ, ಟೋಟಲ್ ಅದ್ರಲ್ಲೇ ಬರ್ತದೆ ಎಲ್ಲ. ಈಸಿ ಅದು ನಿಜವಾಗ್ಲು ಸರ್. ಮುಂಚೆ ಎಲ್ಲ ಪಾಪ ಅವರು ಕುತ್ಕೊಂಡು ಬರಿತಾ ಇದ್ರು ಲಾಸ್ಟ್ ಸೀಟ್ ಅಲ್ಲಿ. ನಾವೆಲ್ಲ ಸ್ಕೂಲ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಪಾಪ ಅವರು ಬರಿತಾ ಇದ್ರು ಒಬ್ರು, ನಾವ್ ಅವಾಗ ನೋಡ್ತಾ ಇದ್ವಿ. ಅಂದ್ರೆ ನಾವು ಈಗ ಜನರೇಷನ್ ಚೇಂಜ್ ಆದ ಕೂಡಲೇ ನಾವು ಚೇಂಜ್ ಆಗ್ತೇವೆ, ಹಾಗೆ ಅದಾಗಿದೆ ಅಷ್ಟೇ ಅಲ್ವಾ? ಹಾಗೆ. ಸರ್, ಮತ್ತೆ ಕಂಡಕ್ಟರ್ ಕೆಲಸ ಒಳ್ಳೇದಾ ಡ್ರೈವಿಂಗ್ ಕೆಲಸ ಒಳ್ಳೇದಾ ಸರ್? ಯಾವುದು ಸ್ವಲ್ಪ ಈಸಿ ಅಂತ? ಈಸಿ ಡ್ರೈವಿಂಗ್ ಕೆಲಸ ಈಸಿ. ಹೌದು. ಯಾಕೆ ಸರ್? ಡ್ರೈವಿಂಗ್ ಕೆಲಸದಲ್ಲಿ ನಿಮ್ಗೆ ಒಮ್ಮೆ ಪಿಕಪ್ ಮತ್ತೆ ಡೌನ್ ನೋಡ್ತಾ ಇದ್ರೆ ಅಷ್ಟು. ಮತ್ತೆ ನೀವು ರೋಡ್ ಮತ್ತೆ ಕಂಡಕ್ಟರ್ ಡ್ಯೂಟಿ ಹಾಗೆಲ್ಲ ನಿಮ್ಗೆ ಕ್ಯಾಶ್ ತಗೊಳ್ಳೋದು, ಜನ ಕರೆಯುವುದು, ಅಲ್ಲಿ ಕ್ಯಾಶ್ ಡಿಫರೆನ್ಸ್ ಆಗ್ತದೆ, ಅಲ್ಲಿ ಅವರು ಬೈತಾರೆ. ಅದರಿಂದ ಬೆಟರ್ ಇದೆ ಡ್ರೈವಿಂಗ್ ಕೆಲಸ ಬೆಟರ್. ಸರ್, ಮುಂಚೆ ಕ್ಲೀನರ್ ಅಂತ ಒಬ್ರು ಇದ್ರು ಬಸ್ ಅಲ್ಲಿ, ಪ್ರತಿಯೊಂದು ಬಸ್ ಅಲ್ಲಿ. ಇವಾಗ ಇಲ್ಲ ಸರ್, ಯಾಕೆ ಸರ್? ಅದು ಅಂದ್ರೆ ನಮ್ಗೆ ಅಷ್ಟು ಅವರಿಗೆ ಸಂಬಳ ಕೊಟ್ಟು ವರ್ಕೌಟ್ ಆಗುದಿಲ್ಲ.
ಮತ್ತೆ ಈಗ ಅಂದ್ರೆ ಕೆಲಸಕ್ಕೆ ಜನವೂ ಇಲ್ಲ ಒಂದು ಕಡೆಯಲ್ಲಿ, ಬರುದಿಲ್ಲ ಕೆಲಸಕ್ಕೆ ಕೆಲಸಕ್ಕೆ ಜನವೂ ಬರುದಿಲ್ಲ. ಹಾ. ಮತ್ತೆ ಅವರಿಗೆ ಸಂಬಳ ಕೊಟ್ಟು ನಮ್ಗೆ ಕೆಲಸಕ್ಕೆ ವರ್ಕೌಟ್ ಆಗುದಿಲ್ಲ. Workout ಆದ್ರಿಂದ ಆಗುದಿಲ್ಲ. ಸಂಜೆ ನಾವು ಅಲ್ಲಿ ಹಣ ಕೊಟ್ಟು ಗಾಡಿ ತುಳಿಸ್ತೇವೆ ಅಷ್ಟೇ. ಅಷ್ಟೇ. ಮತ್ತೆ ನೀವು ಸೈಡ್ ಎಲ್ಲ ನೀವೇ ನೋಡ್ಬೇಕು, ಕಂಡಕ್ಟರ್ ನೋಡ್ಬೇಕು ಅಲ್ಲ, ಎಲ್ಲ ಪ್ರತಿಯೊಂದು ಎಲ್ಲ ಗಾಡಿಯಲ್ಲಿ ಹಾಗೆ ಅಲ್ವಾ, ತುಂಬಾ ಕಡಿಮೆ. ಹೌದು, ಈಗ ಯಾವ ಗಾಡಿಯಲ್ಲೂ ಇಲ್ಲ ಇಲ್ಲ ಕ್ಲೀನರ್ ಅಂತ ಹೇಳಿ, ಯಾವ ಗಾಡಿಯಲ್ಲೂ ಇಲ್ಲ ಅಲ್ವಾ. ಹೌದು. ಓಕೆ ಸರ್, ನಿಮ್ದು ಫಸ್ಟಿಗೆ ಟಾಟಾ ಅಂತ ಹೇಳಿದ್ರಿ ನೀವು ಬಂದ ಗಾಡಿ. ಟಾಟಾ ಗಾಡಿ ಹೇಗೆ ಸರ್ ನಿಮ್ಮ ಪ್ರಕಾರ? ಟಾಟಾ ಗಾಡಿ ನೀವು ಪಿಕಪ್ ಒಳ್ಳೇದು, ಮೈಲೇಜ್ಗೆ ಒಳ್ಳೇದು, ಆದ್ರೆ ಮೇಂಟೆನೆನ್ಸ್ ಜಾಸ್ತಿ. ಮೇಂಟೆನೆನ್ಸ್ ಜಾಸ್ತಿ ಲೈಲ್ಯಾಂಡ್ ಗಿಂತ ಟಾಟಾ ಮೇಂಟೆನೆನ್ಸ್ ಜಾಸ್ತಿ. ಮೇಂಟೆನೆನ್ಸ್ ಜಾಸ್ತಿ. ನಿಮ್ಮ ಫೇವರೇಟ್ ಗಾಡಿ ಯಾವ್ದು ಸರ್? ತುಂಬಾ ಗಾಡಿ ನೀವು ಅಲ್ವಾ, ಅದಕ್ಕೋಸ್ಕರ ಹೆಚ್ಚಿನವರು ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಲೈಲ್ಯಾಂಡ್. ಅದು ಕುತ್ಕೊಳ್ಳುವ ಅದೊಂದು ಹೈಟ್ ಗೆ ಮತ್ತೆ ಕಂಫರ್ಟ್ ಎಲ್ಲ ಹೇಳ್ತಾರೆ ಸರ್. ಇವಾಗ ಮತ್ತೆ ಸ್ಮಾರ್ಟ್ ಲಿಂಕ್ಸ್ ಎಲ್ಲ ಗಾಡಿ ಎಲ್ಲ ಬಂದಿದೆ ತುಂಬಾ ಚಿಕ್ಕ ಚಿಕ್ಕ, ಅದು ಗಾಡಿ ಎಲ್ಲ ಹೇಗೆ ಸರ್? ಅದು ಗಾಡಿ ನಿಜವಾಗಿ ಒಳ್ಳೇದು, ಮೈಲೇಜ್ ಸಿಗ್ತದೆ, ಆದ್ರೆ ಟೈರ್ ಮೈಲೇಜ್ ಮತ್ತೆ ರೋಡ್ ಗ್ರಿಪ್ ಇಲ್ಲ ಅದ್ರಲ್ಲಿ. ಇಷ್ಟು ಸೇಫ್ಟಿ ಇಲ್ಲ ಗಾಡಿ, ಸೇಫ್ಟಿ ಇಲ್ಲ, ಎಷ್ಟು ಸೇಫ್ಟಿ ಇಲ್ಲ. ಇದು ನಿಜವಾಗಿ ದೊಡ್ಡ ಗಾಡಿಗಳ ಸೇಫ್ಟಿ ಜಾಸ್ತಿ ಅಂತ ಹೇಳಿ ಅಷ್ಟೇ. ಮತ್ತೆ ಮೈಲೇಜಿಗೆ ಅದಕ್ಕೆಲ್ಲ ಚಿಕ್ಕ ಗಾಡಿಗಳ ಸ್ಮಾರ್ಟ್ ಲಿಂಕ್ಸ್ ಒಳ್ಳೇದು, ಸ್ವಲ್ಪ ಡೀಸೆಲ್ ಉಳಿತದೆ, ಮತ್ತೆ ಪಿಕಪ್ ಜಾಸ್ತಿ, ಟ್ರಾಫಿಕ್ ಎಲ್ಲ ಒಳ್ಳೇದಾಗ್ತದೆ. ಅದೇ ಡ್ರೈವರ್ ಸೇಫ್ಟಿಗೆ ಇದೆ ಒಳ್ಳೆ, ದೊಡ್ಡ ಗಾಡಿ ಒಳ್ಳೇದು. ಸರ್ ಬಸ್ಸಿಗೆಲ್ಲ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ಅದೆಷ್ಟು ಟೈಮಿಗೆ ಒಮ್ಮೆ ಕಟ್ಟಲಿಕ್ಕೆ ಸರ್? ಅದು ಇನ್ಶೂರೆನ್ಸ್ ವರ್ಷಕ್ಕೊಮ್ಮೆ, ಟ್ಯಾಕ್ಸ್ 3 ತಿಂಗಳಿಗೊಮ್ಮೆ, ಪ್ರತಿ 3 ತಿಂಗಳಿಗೊಮ್ಮೆ ಕಟ್ಟಲೇಬೇಕು ಅಲ್ವಾ? ಪ್ರತಿ 3 ತಿಂಗಳಿಗೊಮ್ಮೆ. ಇವಾಗ ಹೊಸತ್ತು ಬಸ್ ಎಲ್ಲ ನಾವು ಮಾಡೋದಾದ್ರೆ ಅದು ಮುಂಚೆ ತರನೇ ಉಂಟಾ ಅಥವಾ ಹೇಗೆ? ಇವಾಗ ಎಲ್ಲ ಚೇಂಜ್ ಆಗಿದೆ, ಇವಾಗ ನೀವೆಲ್ಲ ಮುಂಚೆ ಎಲ್ಲ ಈಗ ಚೇಂಜಸ್ ಏನಿಲ್ಲ, ಈಗ ಒಂದು ಬಾಡಿ ಕೋಡ್ ಅಂತ ಹೇಳಿ ಚೇಂಜ್ ಮಾಡಿದಾರೆ ಅಷ್ಟೇ, ಮತ್ತೇನು ಚೇಂಜಸ್ ಇಲ್ಲ, ಅಷ್ಟೇ ಹಾಗೆ ಬರ್ತದೆ, ಮತ್ತೇನು ಚೇಂಜ್ ಇಲ್ಲ. ಸರ್ ನಿಮ್ಮ ಕಾಲದಲ್ಲಿ ನಂಬರ್ 1 ಬಾಡಿ ಯಾವ್ದಿದ್ದದ್ದು ಸರ್? ನಮ್ದು ಪಿಟಿ ಕೋಚ್. ಫಸ್ಟ್ ಸ್ಟಾರ್ಟ್ ಮಾಡಿದ ಪಿಟಿ ಕೋಚ್. ಓಕೆ, ಇವಾಗೆಲ್ಲ ತುಂಬಾ ಬಂದಿ. ಈಗ ಪಿಟಿ ಕೋಚ್, ಶಕ್ತಿ ಕೋಚ್ ಆಗಿ ಎರಡೇ ಇದ್ದದ್ದು, ಪಿಟಿ ಕೋಚ್ ಮತ್ತೆ ಶಕ್ತಿ ಕೋಚ್. ನಿಮ್ದು ಫೇವರೇಟ್ ಯಾವುದು? ಪಿಟಿ ಕೋಚ್. ಪಿಟಿ ಕೋಚ್ ಅಲ್ಲಿ ಸಾಧಾರಣ ಎಷ್ಟು ಗಾಡಿ ರೆಡಿ ಮಾಡಿದ್ರಿ ಸರ್ ನೀವು? ನಂದು 2 ಗಾಡಿ ಮಾಡಿದ ಪಿಟಿ ಕೋಚ್ ಅಲ್ಲಿ. ಅವಾಗ ಎಷ್ಟು ಪ್ರೈಸ್ ಇತ್ತು ಸರ್? ಆಗ ನಮ್ಗೆ 5 ಲಕ್ಷದಲ್ಲಿ ದೊಡ್ಡ ಗಾಡಿ ರೆಡಿ ಆಗ್ತಿತ್ತು. 5 ಲಕ್ಷದಲ್ಲಿ ಅಂದ್ರೆ ಬಾಡಿ ಇದೆಲ್ಲ 12 ಲಕ್ಷ 13 ಲಕ್ಷದಲ್ಲಿ ಗಾಡಿ ರೆಡಿ ಆಗ್ತಿತ್ತು ಆಗ. ಎಷ್ಟು ವರ್ಷದಿಂದ? 2010 2010-11 ಅಲ್ಲಿ 14-15 ಲಕ್ಷಕ್ಕೆ ಕ್ಲೀನ್ ಗಾಡಿ ರೆಡಿ ಆಗ್ತಿತ್ತು. ಈಗ ಚೆಸ್ ಬರುದಿಲ್ಲ. ಅವಾಗ ಎಷ್ಟಿತ್ತು ಸರ್ ಪ್ರೈಸ್ ಚೆಸ್ಸಿಗೆ? ಆಗ 9,70,000 ರೂಪಾಯಿ ಇತ್ತು ಚೆಸ್ಸಿಗೆ, 4,50,000 ಬಾಡಿಗೆ ಸಿಗ್ತಿತ್ತು. ಹೌದು ಅಲ್ವಾ? ಹೌದು. ಈಗ ಬಾಡಿಗೆ 11.5 ಲಕ್ಷ ಆಗ್ತದೆ ಈಗ. ಹೌದು, ಬಾಡಿಗೆ 28 ಲಕ್ಷ ರೂಪಾಯಿ ಜಿಲ್ಲೆ, ದೊಡ್ಡ ಗಾಡಿ 28 ಲಕ್ಷ ರೂಪಾಯಿ ಆಗ್ತದೆ ಬಾಡಿಗೆ. ಅವಾಗ ನೀವು ಕರೂರಲ್ಲೇ ಹೋಗಿ ರೆಡಿ ಮಾಡ್ತೀರಾ? ಕರೂರಿಗೆ ಮಾಡಿದ್ರು, ಕರೂರಲ್ಲಿ ಮಾಡಿದ್ದು. ಓಕೆ ಸರ್, ಇದು ಗಾಡಿ ಯಾವ ಕೋಚ್ ಸರ್? ಇದು ಶಕ್ತಿ ಕೋಚ್. ಇದು ಶಕ್ತಿ ಕೋಚ್ ಅಲ್ವಾ? ಓಕೆ, ಇನ್ನು ನೀವು ಹೇಳಿದಾಗೆ 1 ವರ್ಷ ಇದೆ. ನೆಕ್ಸ್ಟ್ ಪ್ಲಾನ್ ಇದೆ ಸರ್ ನಿಮ್ದು? ಅದಂತರ ಗಾಡಿ ಚೇಂಜ್ ಮಾಡ್ಬೇಕು, ಈಗ ಹೊಸ ಗಾಡಿ ಮಾಡ್ಬೇಕು. ಓಕೆ, ಯಾವ್ದು ತೆಗಿಬೇಕಂತ ಇದ್ದೀರಿ ಸರ್? ಲೈಲ್ಯಾಂಡ್ ಅಲ್ವಾ? BS6 ಅಲ್ಲಿ BS8 ಬರುದು ನೆಕ್ಸ್ಟ್ BS8 ಬರುದು, BS6 ಸಿಗುದಿಲ್ಲ. ನೆಕ್ಸ್ಟ್ BS8. ಅದು ಹೇಗೆ ಸರ್ ಜಂಪ್ ಮಾಡಿದವರು? ಈಗ BS4 ಆದ ನಂತರ BS5 ಬರುದಿಲ್ಲ? ಇಲ್ಲ, BS5 ಇಲ್ಲ. ಅದು ಹೇಗೆ ಯಾಕೆ ಮಾಡಿದ್ರೆ ಗೊತ್ತಿಲ್ಲ ಸರ್. ಡೈರೆಕ್ಟ್ ಹಾಗಾದ್ರೆ ಇನ್ನು ಬರುದು BS8. ಹೌದು. ಓಕೆ, ಅದ್ರಲ್ಲಿ ಎಂತ ಚೇಂಜಸ್ ಉಂಟು ಗೊತ್ತಿಲ್ಲ, ಆದ್ರೆ ಅದ್ರಲ್ಲಿ ಆಡ್ ಬ್ಲೂ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಇದುಂಟು. ಆಡ್ ಬ್ಲೂ ಇಲ್ಲ ಹೇಳಿ. ಆಡ್ ಬ್ಲೂ ಸ್ವಲ್ಪ ಕಿರಿಕಿರಿ ಅಲ್ಲ ಸರ್? ಕಿರಿಕಿರಿ, ಅದು ನೋಡ್ತಾ ಇರ್ಬೇಕಲ್ಲ. ಅದು ಅದ್ರಲ್ಲಿ ಸೈಲೆನ್ಸರ್ ಬ್ಲಾಕ್ ಆಗ್ತದೆ. ಸೈಲೆನ್ಸರ್ ಬ್ಲಾಕ್ ಆದ್ರೆ ಸರ್ಕ್ಯುಲೇಷನ್ ಆಗದಿದ್ರೆ ನಿಮ್ಗೆ ಪಿಕಪ್ ಎಲ್ಲ ಡೌನ್ ಬರ್ತದೆ. ಹಾಗೆ ಪಿಕಪ್ ಡೌನ್ ಬರ್ತದೆ. ಅದು ಹಾಕ್ತಾ ಇರ್ಬೇಕಲ್ಲ, ಅದು ಕಾಣ್ತದ ಅಲ್ಲಿ ಗೇಜ್ ಅಲ್ಲಿ ಇರ್ತದೆ. ಹೌದು, ಎಷ್ಟು ಹೋಗ್ಬೇಕಾಗ ಗೇಜ್ ಇರ್ತದೆ. ಹಾಗೆ ಒಂದು ಹೊಸ ಬಸ್ ನೆಕ್ಸ್ಟ್ ನಿಮ್ದೊಂದು ಪ್ಲಾನ್ ಇದೆ, ಲೈಲ್ಯಾಂಡ್ ಗಾಡಿ ಅಲ್ವಾ? ಇದೇ ರೂಟ್ ಅಲ್ಲ ಗಾಡಿ? ಯಾವ ಬಾಡಿ ಕಟ್ಟಿಸ್ಬೇಕಂತ ಉಂಟು ಸರ್ ನಿಮ್ಗೆ? ಪಿಟಿ ಕೋಚ್ ಅಲ್ಲ, ನಿಮ್ದು ಫೇವರೇಟ್ ಅದು? ಇವಾಗ ತುಂಬಾ ಅಪ್ಡೇಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಗಾಡಿ. ಒಳ್ಳೆ ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ಒಂದು ಬ್ಲಾಗ್ ಮಾಡಿದ್ದೆ, ಅದು ಸಹ ಪಿಟಿ ಕೋಚ್. ನೋಡ್ಲಿಕ್ಕೆ ಶಕ್ತಿ ಕೋಚ್ ಒಳ್ಳೇದು, ಅದೇ ಸ್ಟ್ರಾಂಗ್ ಗೆ ಪಿಟಿ ಕೋಚ್ ಒಳ್ಳೇದು ಅಲ್ವಾ? ತುಂಬಾ ಜನ ಹೇಳ್ತಾರೆ. ಸ್ಟಾರ್ಟಿಂಗ್ ನೀವು ಬಸ್ ಫೀಲ್ಡ್ ಬರುವಾಗ ಎಷ್ಟು ಬಾಡಿ ಇತ್ತು ಅವಾಗ ಮುಂಚೆ ಸರ್? ಆಗ ಲೋಕಲ್ ಅಲ್ಲೇ ಕಟ್ತಿದ್ರು ಹೆಚ್ಚಾಗಿ. ಎಲ್ಲಿ? ಹನುಮಾನ್ ಗ್ಯಾರೇಜ್ ಅಂತ ಇತ್ತು, ಹನುಮಾನ್ ಗ್ಯಾರೇಜ್ ಅಲ್ಲಿ ಮಾಡ್ತಿದ್ರು. ಆಮೇಲೆ ಇಲ್ಲಿ ಬಾಡಿ ಕೋಚ್ ಎಲ್ಲ ಕಮ್ಮಿ ಆಯ್ತು, ಅಲ್ಲಿ ಕರೂರ್ನವರದ್ದು ಇದಾಯ್ತು, ಹಾಗೆ ಕರೂರಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಪಿಟಿ ಕೋಚಿಗೆ. ಹನುಮಾನಲ್ಲಿ ಸಹ ಮಾಡ್ತಿದ್ರು? ಹನುಮಾನಲ್ಲಿ ಮಾಡ್ತಿದ್ರು. ಓಕೆ, ಹನುಮಾನಲ್ಲಿ ಮಾಡ್ತಿದ್ರು. ನಾನು ಹನುಮಾನ್ ಮಾತ್ರ ಮಾಡ್ತಿದ್ದಂತ ಅನ್ಕೊಂಡೆ. ಹೊರಗಿದ್ದ ಗಾಡಿ ತಗೊಂಡು ಮಾಡ್ತಿದ್ರು ಹನುಮಾನ್. ಒಂದು ಟೈಮ್ ಅಲ್ಲಿ ತುಂಬಾನೇ ಬಸ್ ಇತ್ತಲ್ಲ ಸರ್?
ಹನುಮಾನ್ ತುಂಬಾ ಗಾಡಿ ಇತ್ತು. ಇವಾಗ ಹನುಮಾನ್ ಇಲ್ಲ ಇಲ್ಲ, ಅಲ್ವಾ ಯಾವ್ದಿಲ್ಲ, company ಯಾವ್ದಿಲ್ಲ. ಇಲ್ಲ. ಸರ್ ಮತ್ತೆ ಫೈನಲ್ ಆಗಿ ಒಂದು ಮೆಸೇಜಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ ಸರ್ ಡ್ರೈವಿಂಗ್ ನ ಬಗ್ಗೆ ಒಂದು ಜನಗಳಿಗೆ ಅಂತ? ಮೆಸೇಜ್ ಅಂತ ಸರ್, ಡ್ರೈವರ್ ಅನ್ನು ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ನೋಡಿ ಅಂತ ಅಷ್ಟೇ, ಮತ್ತೆ ಅಂತ ಹೇಳಿಕ್ಕಿಲ್ಲ. ಡ್ರೈವರ್ ಕಂಡಕ್ಟರ್ ಅವರ ಕೆಲಸಕ್ಕಾಗಿ ಬರುದು, ಬೇರೆ ಇದಕ್ಕಾಗಿ ಅಲ್ಲ. ಅವರ ಮನೆಯ ಮೇಂಟೆನೆನ್ಸ್ಗಾಗಿ ಅವ್ರ ಕೆಲಸಕ್ಕೆ ಬರುದು. ಹಣ ಇದ್ರೆ ಬಸ್ಸಿಗೆ ಬರ್ತಾರ. ಆದ್ರಿಂದ ಅವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ, ಮಾತಾಡಿ, ಸ್ವಲ್ಪ ಅಲ್ವಾ? ರೆಸ್ಪೆಕ್ಟ್ ಕೊಡಿ ಅಂತ ಹೇಳಿ ಅಷ್ಟೇ, ಮತ್ತೆ ಮತ್ತೆ ಸ್ವಲ್ಪ ಕೆಲವೊಂದು ಗಾಡಿ ಅವರಿಗೆ ಒಂದು ಮೆಸೇಜಸ್ ಕೊಡುದಾದ್ರೆ, ಇವಾಗ ನಿಮ್ಮ ದೊಡ್ಡ ಗಾಡಿ ಕೆಲವೆಲ್ಲ ಸ್ವಲ್ಪ ಗೊತ್ತಿರೋದೇ ಎಲ್ಲ, ಕೆಲವು ಲೆಫ್ಟ್ ಇಂದ ಬರುದು ಆತರ ಎಲ್ಲ ಬರುದು ಅವರಿಗೆ. ಅದು ಈಗದ್ದು ಡ್ರೈವಿಂಗ್ ಸೆನ್ಸೇ ಹಾಗೆ ಸರ್, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೀವು ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಕಲ್ತ್ರೆ ಹಾಗೆ ಬರುದು ಎಲ್ಲರೂ. ಅಲ್ವಾ? ಹೌದು. ಖಂಡಿತ. ನೀವು ಕರೆಕ್ಟ್ ನೀವೇ ಸ್ವಂತ ಕಲ್ತ್ರೆ ಮಾತ್ರ ಡ್ರೈವಿಂಗ್ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಹೌದು. ಸ್ವಲ್ಪ ಆದಷ್ಟು ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡ್ಬೇಕು ಹೌದು, ಅಲ್ವಾ? ಇವಾಗೆಲ್ಲ ಕೆಲವೊಂದು ಆಗುದು ನೋಡಿದ್ರೆ ಬೇಜಾರಾಗ್ತದೆ. ಕೆಲವು ಸಲ ನುಗ್ಗಿಸ್ತಾರೆ ಬೈಕ್ ನವರೆಲ್ಲ. ಈ ಆಕ್ಚುಲಿ ಹೇಳಿದ್ರೆ ನೀವು ಅದೇ, ನೀವು ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಕಲ್ತ್ರೆ ಹೋಗುದೇ ಹಾಗೆ. ನೀವು ಅಲ್ಲಿ ಎಂತ ಸಹ ಕಲ್ಸುದಿಲ್ಲ ನಿಜವಾಗಿ ಅವರಿಗೆ. ಅಂದ್ರೆ ಅವರಿಗೆ 30 ದಿವಸದಲ್ಲಿ ಕಲ್ಸಿ ಹಾಕಿಬೇಕು ಅವರಿಗೆ, ಅವ್ರು ಕಲ್ಸಿ ಬಿಡ್ತಾರೆ ಅಷ್ಟೇ. ಓಕೆ, ಆದಷ್ಟು ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡ್ಬೇಕು. ಹೌದು. ಓಕೆ, ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಪ್ರತಿ ಒಂದು ಯೂಟ್ಯೂಬ್ ವಿಡಿಯೋಸ್ ನೋಡ್ತೀರಾ ಅಂತ ಹೇಳ್ತೀರಾ ನೀವು, ತುಂಬಾ ಖುಷಿ ಆಯ್ತು ಸರ್. ಫೈನಲ್ ಆಗಿ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಕಾಂಗ್ರೆಸ್ ಒಳ್ಳೆ ರೀತಿ ಮಾಡಿ ಹೀಗೆ. ಆದಷ್ಟು ಹೀಗೆ ಬಸ್ನ ಬಗ್ಗೆ ಸ್ವಲ್ಪ ಅವರ ತೊಂದರೆ ಇದ್ರೆ ಸ್ವಲ್ಪ ನೀವು ಮಾಡಿದ್ರೆ, ಹೇಳಿದ್ರೆಲ್ಲ ಒಳ್ಳೇದು ಅಂತ ಹೇಳಿ ಅಷ್ಟೇ. ಜನಗಳಿಗೆ ಗೊತ್ತಾಗ್ಬೇಕು ನಾವು ಎಷ್ಟು ಕಷ್ಟದಲ್ಲಿ ರನ್ ಮಾಡ್ತೇವೆ, ಎಷ್ಟು ಇದ್ರಲ್ಲಿ ರನ್ ಮಾಡ್ತೇವೆ ಅಂತ ಹೇಳಿ ಅವರಿಗೂ ಗೊತ್ತಾಗ್ಬೇಕು ಅಲ್ವಾ? ಹೌದು. ಎಷ್ಟು ಕಷ್ಟದಿಂದ ಬರುತ್ತೆ ನೋಡಿ. ನೀವು ಹೇಳಿದ್ರಿ 2-3 ಗಂಟೆಗೆ ಹೇಳ್ತೀರಾ ಅಂತ ಹೇಳಿದ್ರಿ. ನಿಜವಾಗ ಅದು ಯಾರಿಗೂ ಗೊತ್ತಿರುದಿಲ್ಲ. ಯಾರಿಗೂ ಗೊತ್ತಿರುದಿಲ್ಲ. ಹೌದು. ಒಮ್ಮೆ ಬಂದು ಬೈತಾರೆ, ಎಂಚ ಒಮ್ಮೆ ಎಂಚ ಹೇಳ್ತಾರೆ ಅಲ್ವಾ? ಹಾ. ಅವಾಗ ಎಲ್ಲರಿಗೊಂದು ಗೊತ್ತಾಗ್ಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.